ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಾರ್ಗದರ್ಶಿ ಸ್ಪಂದನ. ಬ್ರೇಕಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಮೇಡಮ್, ಐ ವುಡ್ ಕಮ್ ಟು ಯು ಬಿಕಾಸ್ ಯು ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಕನ್ಸಿಡರಿಂಗ್ ದಿ ಟಾಪಿಕ್ ದಟ್ ವಿಚ್ ಯು ಆರ್ ಡಿಸ್ಕಸಿಂಗ್ ಟುಡೇ. ಈ ಇಂಗ್ಲೀಷ್ ಆಸ್ ಅ ಹೋಲ್ ಐ ಥಿಂಕ್ ಪ್ರಾಬ್ಲಿ ಇಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಒಂದು ಪ್ರೋಸ್ ಇರುತ್ತೆ, ಒಂದು ಪೊಯೆಟ್ರಿ ಆ್ಯಂಡ್ ಒನ್ ಇಸ್ ಗ್ರಾಮರ್, ವಿಚ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಫಾರ್ ಆಲ್ ದ 3. ಕ್ಯಾನ್ ಯು ಥ್ರೋ ಸಮ್ ಲೈಟ್ ಆನ್ ದ ಪ್ರೋಸ್? ಅದರಲ್ಲಿ ಮಾರ್ಕ್ಸ್ ನೀವು ಹೇಳಿರ್ತೀರಿ, just kind of a recap to all my students. I mean, because the closing session, so I mean, I just want to tell some more things, I suppose. Historic bit hodaddu athwa eno adalli kuda yavadu important agi mandatory they have to focus for next 2 days annೋದು ಹೇಳಿದ್ರೆ ide adu thought ide. So I'll just come of course with the book as such. So we have 14 chapters. 14 chapter ಅಲ್ಲಿ poem 5 ಇದೆ, ಅದನ್ನ ಮತ್ತೆ ಬರ್ತೇನೆ ನಾನು. ಪ್ರೋಸಲ್ಲಿ ಎಲ್ಲ ಲೆಸನ್ ಓದ್ತಾ ಹೋಗಲ್ಲ, ಇಟ್ ವಿಲ್ ಟೇಕ್ ಟೈಮ್. ಬಟ್ ವಾಟ್ ಯು ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ನಾವು ಅಂದರೆ ನಾನೀಗ ಏನು ಮಾಡಿದೆ ಅಂತ ಹೇಳಿದ್ರೆ, ಲಾಸ್ಟ್ 2 days ಅಥವಾ ವಿ ಅನಲೈಸ್ಡ್ 1 or 3 ಕ್ವಶನ್ ಪೇಪರ್ಸ್, ರಾದರ್ ಪ್ರೀವಿಯಸ್ 3 ಕ್ವಶನ್ ಪೇಪರ್ಸ್, ಆ್ಯಂಡ್ ಅಲ್ಲಿಂದ ಹೇಗೆ ಪ್ಯಾಟರ್ನ್ ಬರ್ತಾ ಇದೆ. ಐ ಆಮ್ ನಾಟ್ ಗೋನ್ ಟು ಪ್ರಾಮಿಸ್ ಯು ದಿಸ್ ಇಸ್ ದ ಪ್ಯಾಟರ್ನ್ ಆ್ಯಂಡ್ ಯು ಗೋನ್ ಟು ಗೆಟ್ ದ ಕ್ವಶನ್, ನೋ. ಬಟ್ ದೆನ್ ಐ ಆಮ್ ಗೋನ್ ಟು ಗಿವ್ ಯು ಅ ಮೈಂಡ್ ಸೆಟ್ ಆಸ್ ಟು ದಿಸ್ ಇಸ್ ಅ ಪಾಸಿಬಿಲಿಟಿ. ಆ್ಯಂಡ್ ಕೆಲವು ಸತಿ ಈ ಕ್ವಶನ್ ಯಾಕೆ ಓದಬೇಕು ಅಂತ ಕೇಳಿದರೆ ಅದಕ್ಕೊಂದು ಆನ್ಸರ್ ಬೇಕಲ್ವ. ದ ಆನ್ಸರ್ ಐ ಆಮ್ ಗಿವಿಂಗ್. ಆ್ಯಕ್ಚುಲಿ ಯು ಹ್ಯಾವ್ ಟು ರೀಡ್ ಒನ್ ಗುಡ್ ಅಮೌಂಟ್ ಆಫ್ ಕ್ವಶನ್ಸ್, ಬಟ್ ಯಾಕೆ ಓದಬೇಕು ಅಂತ ಗೊತ್ತಾದ್ಕೊಳ್ಳೆ ಓ ಹೌದಲ್ವಾ ಮಾಡುವ ಅಂತ ಫೀಲ್ ಬರುತ್ತೆ. ಸೊ ಹಾಗೆ ನೋಡಿಕೋದ್ರೆ ರೋಮಿಯೋ ಜೂಲಿಯಟ್ ಲಾಸ್ಟ್ 2 ಎಕ್ಸಾಮಿಗೆ ಸಹ ಇರಲಿಲ್ಲ. ಸೊ ಈ ಸತಿ ಅದು ಬರೋ ಚಾನ್ಸ್ ಇರ್ಬೋದೇನೋ. ಸೊ ರೋಮಿಯೋ ಜೂಲಿಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮೇಡಮ್ ಹೇಳಿದ್ರು, ರಜನಿ ಮ್ಯಾಮಿದ್ದು ಕ್ಲಾಸ್ಗಳಲ್ಲಿ ನೋಡಿದ್ದೀರಾ, ಆದಷ್ಟು ಕೊಟೇಶನ್ಸ್ ಕೊಡೋದು, ಎಕ್ಸ್ಪ್ರೆಷನ್ಸನ್ನು ಬರೆಯೋದು ಆ್ಯಂಡ್ ಕ್ಲೋಸ್, ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಫಾರ್ 3/4 of a page ಅಂತೇಳಿ. ಇದು ನೆನ್ಪಿಟ್ಕೊಳ್ಳೋದು ರೋಮಿಯೋ ಜೂಲಿಯಟ್ ಮೇಲೆ. ಟು ಡಿಯರ್ ಅಗೇನ್ ಇಟ್ಸ್ ಐ ಥಿಂಕ್ ಇಟ್ ಈಸ್ ಲುಕಿಂಗ್ ಲೈಕ್ ಅ ಕ್ವಶನ್ which is going to come for sure. ಮ್ಯಾಂಡೇಟ್ರಿ ಲೆಸನ್ಸ್ ಅಂತ ಇದ್ದಾವೆ, ಅದೆಲ್ಲ ಹೇಳಿಬಿಡ್ತೇನೆ ನೋಡಿ. ಮ್ಯಾಂಡೇಟ್ರಿ ಲೆಸನ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಬೇಕು ಅಂದರೂ ಬೇಡ ಅಂದರೂ ಕಾಣೋ ಲೆಸನ್ಗಳು 2 ಡಿಯರ್ ಒಂದು, ಎವ್ರಿಥಿಂಗ್ ಐ ನೀಡ್ ಟು ನೋ ಒಂದು, ಜಪಾನ್ ಆ್ಯಂಡ್ ಬ್ರೆಜಿಲ್ ಒಂದು, ಸೈಕಲ್ ಒಂದು. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ದಿಸ್ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. 2 ಡಿಯರ್ ಖಂಡಿತ ಬರ್ಕೊಳ್ಬೇಕು. ನನ್ನ ಹತ್ರ ಪೆನ್ ಬುಕ್ ಇದ್ರೆ ಖಂಡಿತ ನಾನು ಇಂಥ ಪ್ರೋಗ್ರಾಮಿಗೆ ಪೆನ್ ಬುಕ್ ತೊಗೊಂಬಂದ್ರೆ ಸಿ ಯು ಹ್ಯಾವ್ ಟು ಬಿ ಎ ಗುಡ್ ಫಾಲೋವರ್ ಹಿಯರ್ ಅಟ್ ಲೀಸ್ಟ್, ರೈಟ್? ಸೊ 2 ಡಿಯರ್ ಆ್ಯಂಡ್ ಎವ್ರಿಥಿಂಗ್ ಐ ನೀಡ್ ಟು ನೋ, ಜಪಾನ್ ಮತ್ತು ಸೈಕಲ್. ದೀಸ್ ಆರ್ ದ wheel I hope, Pudukkottai, cycle, bicycle, I hope you remember that. Of course you remember. Okay, so idu 4 chapters, every time it's possible that one question will occur from there. So 2 dear inda ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ರಿಪಿಟೇಟಿವ್ಲಿ ದ 4th question he is reluctant to go, the prisoner. ಅದ್ರ ಬದಲಿಗೆ ಮೇ ಬಿ ಡೆತ್ ಸೆಂಟೆನ್ಸ್ ಅಥವಾ ಕಿಂಗಿನ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ, ಈ ಥಾಟನ್ನು ಸ್ವಲ್ಪ ತೊಗೊಂಡು ಬಂದು ಕ್ವಶನ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಐ ನೀಡ್ ಟು ನೋ ಚಿಪ್ಕೋ ಮೂಮೆಂಟ್ ಕಂಟಿನ್ಯೂಸ್ಲಿ 2 ವರ್ಷದಿಂದ ಬರ್ತಾ ಇದೆ. ಸೊ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ನಾನೊಂದ್ಸತಿ ತೋರಿಸಿದೆ ನಿಮಗೆ, ಅದನ್ನು ಒಂದ್ಸತಿ ವಿಡಿಯೋವನ್ನು ಪುನಃ ರೀಕ್ಯಾಪ್ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಈಸಿ ಟು ಗೋ ಫಾರ್ ಇಟ್, ನಾಟ್ ಎನ್ ಇಶ್ಯೂ. ಮತ್ತು ಅರ್ತ್ ಡೆಮೋಕ್ರಸಿ, ನವಧಾನ್ಯ ಫಾರ್ಮ್, ಈ ಏರಿಯಾಕ್ಕೆ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡಿ. ಇಟ್ ಡಸಂಟ್ ಮೀನ್ ದಟ್ ಚಿಪ್ಕೋ ಮೂಮೆಂಟ್ ಬಂದರೆ ಮೇಡಮ್ ಹೇಳಿಲ್ಲ, ಚಿಪ್ಕೋ ಮೂಮೆಂಟ್ ಮ್ಯಾಂಡೇಟ್ರಿ, ಅದು ಬಾಯ್ಪಟ ಬರುತ್ತೆ ಈಗ ನನಗೆ ಗೊತ್ತಿದ್ದಾಗೆ. ಯಾಕಂದರೆ ಅಷ್ಟು ಸತಿ ಇಲ್ಲೇ ರಿಕ್ಯಾಪ್ ಆಗಿದೆ. ವಿ ಓನ್ಲಿ ಹ್ಯಾವ್ ಡನ್ ಇಟ್ ಫಾರ್ ಯು. ಅಲ್ಲ ಅಂತಾರೆ ಒಂದ್ಸತಿ ಟೆಕ್ಸ್ಟ್ ಬುಕ್ ಓದಿ ಅಂತ ಹೇಳಿದ್ದೆ, ಕ್ಲಾಸಲ್ಲಿ ಖಂಡಿತ ಚಿಪ್ಕೋ ಮೂಮೆಂಟ್ ರೆಡಿ ಮಾಡಿರ್ತಾರೆ ನಿಮಗೆ ಅದು. ಮತ್ತು ಜಪಾನಲ್ಲಿ ಬೋಯಿಂಗ್ ಕಂಟಿನ್ಯೂಸ್ಲಿ ಬರ್ತಾ ಇದೆ. ಐ ಥಿಂಕ್ ಬ್ರೆಜಿಲ್ ಮರ್ತು ಹೋದಾಗೆ. ಸೊ ಬೋಯಿಂಗನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಬ್ರೆಜಿಲ್ ಬಂದರೆ ಮೇ ಬಿ ಯು ಕ್ಯಾನ್ ಕೀಪ್ ಇಟ್ ಅಸೈಡ್ ಅಂತ ಥಾಟು ಇದೆಯಲ್ಲ, 1-2 ಕ್ವಶನನ್ನು ಬಿಟ್ಟು ಬಿಡ್ಬೋದು. ಟೆನ್ಷನ್ ಆಗುತ್ತೆ ಅಂದರೆ ಬ್ರೆಜಿಲ್ ಆ್ಯಕ್ಚುಲಿ ಬರೀಲಿಕ್ಕೆ ಸ್ವಲ್ಪ ಕಷ್ಟಪಡ್ತೀರಾ ನೀವು, ಬಟ್ ಟೈಮ್ ಕೊಟ್ಟರೆ ನಾನು ಹೇಳ್ಕೊಡ್ತೇನೆ ಹೇಗೆ ಅಂತ. ಬಟ್ ದೆನ್ ಇಟ್ ಈಸ್ ನಾಟ್ ದ ಪಾಯಿಂಟ್, ಇಟ್ ಈಸ್ ಹೌ ಟು ಪ್ರಿಪೇರ್ ಇಸ್ ಆ್ಯಕ್ಚುಲಿ ದ ಬೇಸಿಕ್ ಥಾಟ್. ಬೋಯಿಂಗ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಸೈಕಲಲ್ಲಿ ಹೌ ದಿಸ್ ಇಕನಾಮಿಕ್ ಇಂಪ್ಲಿಕೇಶನ್ ಆನ್ ದ ವಿಮೆನ್ ಅಂತ. ಸೊ ದೀಸ್ ಆರ್ ದ ಬೇಸಿಕ್ ಚಾಪ್ಟರ್ಸ್ ವಿಚ್ ಕೊಂಡು most probably going to be there in your question paper. Feel good, ಇದನ್ನು ನೋಡುವಾಗ ಕಂಫರ್ಟೇಬಲ್ ಫೀಲ್ ಮಾಡಿ, ಇಟ್ ಈಸ್ ಗೋನ್ ಟು ಬಿ ದೇರ್ ಅಂತ. ಮತ್ತು ದೆನ್ ಯು ಆರ್ ಲುಕಿಂಗ್ ಎಟ್ ಆನ್ ಚಿಲ್ಡ್ರನ್ ಪೋಯಮಿಗೆ ನಾನು ಮತ್ತೆ ಬರ್ತೇನೆ. ಸನಿ ಮಾರ್ನಿಂಗ್ ಪುನಃ ಆನ್ ಆ್ಯಂಡ್ ಆಫ್ ಕ್ವಶನ್ಗಳು. ಸೊ ಈ ಸತಿ ಆ ಫಿಕ್ಟಿಷಿಯಸ್ ಸ್ಟೋರಿ ಮೇಲೆ ಮೋಸ್ಟ್ಲಿ ಕ್ವಶನ್ ಬರುವಂಥದ್ದು. ಪಿಂಚ್ ಆಫ್ ಸ್ನಫ್ ಅಂತ ಹೇಳಿದ್ದೆ ನಾನು, ಅದನ್ನು 2 ಸ್ವಲ್ಪ ಎಲಾಬ್ರೇಟ್ ಆಗಿ ನೋಡ್ಕೊಳ್ಳಿ. ಉಳಿದದನ್ನು ಖಂಡಿತ ಲೆಸನನ್ನು ನೆನ್ಪಿಟ್ಕೊಂಡು ಹೋಗಿ. ಗಾರ್ಡ್ನರಲ್ಲಿ ಸಹ ತಮ್ಮಣ್ಣನ ವರ್ಷನಿಂದ ಕತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಬಸವಯ್ಯಂದು ಬಂದಿದೆ, ಮೋಸ್ಟ್ ಪ್ರಾಬ್ಲಿ ಕಂಟಿನ್ಯೂಸ್ಲಿ ಬಂದಿದೆ. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಪುನಃ ಒಕೇಶ್ನಲಿ ಕಾಣುವಂಥ ಒಂದು ಲೆಸನ್. ಸೊ ಅದ್ರ ಮೇಲೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ. 8 ಕ್ವಶನ್ಸ್ ಹೇಳ್ತಾ ಇದ್ದೇನೆ ನಾನು. ಟಾಪರ್ಸಿಗೆ 95+, ದೋಸ್ ಆರ್ ಫೋಕಸಿಂಗ್ ಆನ್ 95+, ದೆರ್ ಈಸ್ ನೋ ಎಂತ ಕನ್ಸೆಷನ್. ಆಲ್ ದ ಲೆಸನ್ ನೀಡ್ ಟು ಬಿ ಪ್ರಿಪೇರ್ಡ್. ಸಮ್ thoughtful questions need to be prepared, and accordingly you can go. I think that's about the prose part. Poetry I'll add on, sir. Okay, I will come back to you again. Okay, yeah.
ಸರ್ ಒನ್ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಕೇಳಕ್ಕೆ ಮಾಡ್ತೀವಿ, 2 ಪ್ರಶ್ನೆ ಕೇಳ್ತೇನೆ ನಿಮಗೆ. ಒಂದು, ಈ ಫೈನಲ್ ಇವತ್ತೇನು ಸೆಷನ್ ಇದೆ ಇದಕ್ಕೆ ನಾವು ಲಾಸ್ಟ್ ಡೇ ಲಾಸ್ಟ್ ಶೋ ಅಂತ ಇಟ್ಟಿದ್ದೀವಿ. ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್ ಐ ರಿಮೆಂಬರ್ ವಾಚಿಂಗ್ ಮೂವೀಸ್ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ. ಇದೇನು ಸರ್ ಲಾಸ್ಟ್ ಡೇ ಲಾಸ್ಟ್ ಶೋ ಅಂದ್ರೆ ಏನು ಸರ್ ಇದು? ನಾವೊಂದು CAಯಲ್ಲಿ ಮಕ್ಕಳಿಗೆ ಮಾಡಬೇಕಾದ್ರೆ ನಾವು ಒಂದು ಬುಕ್ಕನ್ನು ರಿವಿಷನ್ ಬುಕ್ ಅಂತ ಬರೆಯೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಓಕೆ. ವಿಚ್ ಈಸ್ ಅವರ್ ತ್ರಿಷಾ ಮತ್ತು ಕೇಟು ನಮ್ಮ 2 ಸಂಸ್ಥೆಗಳು ಸೇರಿಸ್ಕೊಂಡು ಕ್ವಿಕ್ಕಾಗಿ ಮಕ್ಕಳು ಓದಬೇಕು, ಭಾಳ ಫಾಸ್ಟಾಗಿ ಮಾಡಬೇಕು ಅಂತ. ಯಾವುದಾದ್ರೆ ಮೂವಿ ನೋಡೋದಾದರೆ ವಿದ್ಯಾರ್ಥಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಕೂತ್ಕೊಂಡು ನೋಡ್ತಾನೆ. ಇವತ್ತಿನ ದಿನಗಳು ಬದಲಾಗಿದೆ, ಅದು ಬೇರೆ ವಿಷಯ. ಸೊ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾನೆ. ಓದೋದೇನೇ ಇದ್ರೂ ಅವನು ಲಾಸ್ಟ್ ಡೇ ಲಾಸ್ಟ್ ಶೋಗೆ ಇಡ್ತಾನೆ. ಕೊನೆ ನೋಡಿ ಎಲ್ಲರೂ ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ದ ಲಾಸ್ಟ್ ಮಿನಿಟ್ ವಿ ಆರ್ ಪ್ರಿಪ್ರೇಷನ್ಸ್ ಅಂದ್ರೆ ಮತ್ತೆ ರಾತ್ರಿ ಎಲ್ಲ ಓದ್ಕೊಂಡು ಹೀಗೆ. ಬಟ್ ಟೂ ಮಚ್ ಲಾಸ್ಟ್ ಬೇಡ, ಒಳ್ಳೇದಲ್ಲ. ಅಟ್ಲೀಸ್ಟ್ ವಿ ಆರ್ 2 days ಹೆಡ್ ಆಫ್ ಇಟ್. ಲಾಸ್ಟ್ ಡೇ ಲಾಸ್ಟ್ ಶೋ ಅನ್ನೋ ಟೈಟ್ಲ್ ಯಾಕೆ ಬಂತು ಅಂದರೆ ಕೊನೆ ಮೂಮೆಂಟಲ್ಲಿ ಓದೋರು ಅಂತ. ಆ ಬುಕ್ನ ಸಕ್ಸಸ್ಟು ಏನಾಯಿತು ಅಂದರೆ ನಾವು ಅದು ಅಲ್ಲೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಡ್ರಾಫ್ಟ್ ಮಾಡಿ ಪೇಜ್ ವೈಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮೂಡಿ ಬಂತ ಬುಕ್. ಅದು ನಾವು ಎಣಿಸಿದ ಡೇಟ್ಗಿಂತ 1 ತಿಂಗಳು ಮುಂದೆ ಹೋಯ್ತು. ನಾವು ಅಂದ್ಕೊಂಡು ಅದು ಅಷ್ಟು ಆಗೋದಿಲ್ಲ, ಯಾರು ಬೈ ಮಾಡೋದಿಲ್ಲ ಅಂತ. ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡಿದ್ರು ಆ ವರ್ಷದಲ್ಲಿ. ಇಟ್ ಈಸ್ ಅ ರೆಕಾರ್ಡ್ ಇನ್ ಅವರ್ ಓಲ್. ಇದು ರೆಕಾರ್ಡ್ ಸೇಲ್ ಆಯ್ತು. ಅದು ನಮ್ಗೆ ಆಗ ರಿಯಲೈಸ್ ಆಯ್ತು, ನಮ್ಗಿಂತ ನಾವು ಅಂದ್ಕೊಂಡಿಂದ ಲೇಟಾಗಿ ಓದ್ತಾರೆ ಅಂತ. ಹಾಗಾಗಿ ದಟ್ ಲಾಸ್ಟ್ ಶೋ ಟೈಟಲ್ ಹಾಗೆ ಬಂತು. ಐ ಥಿಂಕ್ just few days down the line, few hours down the line, students will write the exam. ಕೆಲವು ಮೂಮೆಂಟಿಗೆ ಈ ಪ್ರೋಗ್ರಾಮ್ ಆ್ಯಪ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಖಂಡಿತ ಆ್ಯಡ್ ಆಗುತ್ತೆ ಅದು. ಸೆಕೆಂಡ್ ವಾಸ್ ದ ಮೋಸ್ಟ್ ಎಕ್ಸೈಟಿಂಗ್ ಫಾರ್ ಮಿ ಇನ್ ಟರ್ಮ್ಸ್ ಆಫ್ ರೀಚ್ ಸರ್. ಈಗ ನಾನು ಆಗಲೇ ಹೇಳಿದಾಗೆ ವಿದಿನ್ ಸ್ಪ್ಯಾನ್ ಆಫ್ 6 days we were able to connect 25,000 students. Correct. A simple math ಅಲ್ಲಿ ಹೋದ್ರೂ per day 4,000 students you have connected. Correct. Which I believe is an all-time record which no other institution have done so in terms of telecalling. Bulk messages ಎಲ್ಲರೂ ಮಾಡ್ತಾರೆ. But how were you able to do this sir? ಇದ್ರ ಹಿಂದೆ what was your strategy? ಅಂದರೆ ನಾನು ಎಕ್ಸಾಕ್ಟ್ಲಿ 7-8 days ಬ್ಯಾಕ್ I never thought that we will reach that much number ಅಂತ. ಇನಿಷಿಯಲಿ ವೆನ್ ಫಸ್ಟ್ ಡೇಯಲ್ಲಿ ವಿ ಮೇಡ್ ಎಂಟೈರ್ ನಮ್ಮಲ್ಲಿ ಕೋಚಿಂಗ್ ಇದೆ. ವಿ ಆರ್ ಪಯನಿಯರ್ ಇನ್ CA/CS ಕೋಚಿಂಗ್, PUC ಕೋಚಿಂಗ್, ಎಸ್ಪೆಷಲಿ ಕಾಮರ್ಸ್ ಡೊಮೈನಲ್ಲಿ. ವಿ ಹ್ಯಾವ್ ನಮ್ಮಲ್ಲಿ ಡಿಗ್ರಿ ಕ್ಯಾಂಪಸ್ ಇದೆ, ಡೇ ಕಾಲೇಜ್ ಇದೆ, ವಿ ಹ್ಯಾವ್ ಈವ್ನಿಂಗ್ ಕಾಲೇಜ್. ಆಲ್ಸೋ ವಿ ಹ್ಯಾವ್ PUC ಪ್ರೆಸೆನ್ಸ್ ಇನ್ ಬೆಂಗಳೂರು. ಸೊ ಇದರಲ್ಲಿ ಟೀಚ್ ಮಾಡೋರು ಎಷ್ಟು ಜನ ಇವತ್ತಿನ ಡೇಟಲ್ಲಿ ಅಂದರೆ ದರ್ ಕುಡ್ ಬಿ ಒಂದು 10 ಟೀಚರ್ಸ್ ಇದ್ದಾರೆ ಹೂ ಇಸ್ ಫುಲ್ ಟೈಮ್ ಟೀಚರ್, ಅಂದರೆ 5 people ಸಪೋರ್ಟರ್ಸ್. Okay. ಆ್ಯಂಡ್ ಅದು ಬಿಟ್ಟು ನಮ್ಮ ಹತ್ರ ಇನ್ನೊಂದು 60-70 people ಇದ್ದರು. Okay. ದ ಥಾಟ್ ಐ ಗೇವ್ ಈಸ್ ದಿಸ್ ಅನ್ ಅಪರ್ಚುನಿಟಿ ಫಾರ್ ಅಸ್ ಟು ರೀಚ್ ದ ಸ್ಟೂಡೆಂಟ್. ಅವರ ಕಷ್ಟ ಏನು ಅಂತ ತಿಳ್ಕೊಳಕ್ಕಾಗತ್ತೆ. ಯು ವರ್ಕ್ ಆಸ್ ಎ ಕಾಸ್. ಆ್ಯಂಡ್ ಆಲ್ ಅವರ್ ಟೀಚರ್ಸ್ ಹವ್ ಡನ್ ಫ್ಯಾಂಟಾಸ್ಟಿಕ್ ಎಫರ್ಟ್ಸ್. ಅದರಲ್ಲಿ HOD ಇರ್ಬೋದು, ಪ್ರಿನ್ಸಿಪಾಲ್ ಇರುವಂಥದ್ದು ಇರ್ಬೋದು, ಅಥವಾ ದರ್ ಕುಡ್ ಬಿ ನಾನ್ ಟೀಚಿಂಗ್ ಸಪೋರ್ಟ್ ಇರುವಂಥದ್ದು ಇರ್ಬೋದು, ರಿಸೆಪ್ಷನಿಸ್ಟ್ ಇರ್ಬೋದು. 2 division 10-15 ಜನ ಹೂ ಆರ್ ಸಪೋರ್ಟಿಂಗ್ ಟು ದ ಅಕಾಡೆಮಿಕ್ ಪಾರ್ಟ್. ಮತ್ತು ಉಳಿದವರೆಲ್ಲ ಟೆಲಿಕಾಲಿಂಗಲ್ಲಿ ನಾವು ಮಕ್ಕಳಿಗೆ ಏನು ಹೇಳಿದ್ವಿ ಅಂದರೆ, ನಿಮಗೆ ಎಲ್ಲಿ ತನಕ ಓದ್ತಿದ್ದೀರಾ, ಓದಿ ಆಗಿದೆಯಾ, ಒಂದು TV ಪ್ರೋಗ್ರಾಮ್ ಇದೆ, ಉಡುಪಿಯಲ್ಲಾದರೆ ಇದು, ಮಂಗಳೂರಲ್ಲಾದರೆ ಇದು, ಬೇರೆ ಡಿಸ್ಟ್ರಿಕ್ಲಾದರೆ ನಾವು ವಿ ಹ್ಯಾಡ್ ಟೈ ಅಪ್ ವಿತ್ ಮೋರ್ ದೆನ್ 18 districts TV ಪ್ರೋಗ್ರಾಮ್ಸ್. ಫ್ಯಾಂಟಾಸ್ಟಿಕ್. ಅದಲ್ಲದೆ ನಿಮ್ಗೆ ಅದು ಯಾವುದೂ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ ಅಂತ. ವಾಟ್ ಎವರ್ ವಿಶ್ ಟು ಡೂ ವಿಶ್ ಟು ಅಪ್ಲೋಡ್ ಇನ್ ದ ಯೂಟ್ಯೂಬ್. ನಂಬರ್ ಆಫ್ ಯೂಟ್ಯೂಬ್ ವ್ಯೂವರ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಸೊ ದೆರ್ ಆರ್ ಡಿಫ್ರೆಂಟ್ ಮೆಕ್ಯಾನಿಸಮ್ ವೇರ್ ವಿ ಟ್ರೈಡ್. ಸೊ ದಟ್ ಇಷ್ಟೇ ನಮ್ಮ ಪರ್ಪಸ್ ಏನಿತ್ತು ಅಂದರೆ ಆ ಹುಡುಗರನ್ನ ರೀಚ್ ಆಗಿ ಸ್ವಲ್ಪ ಇನ್ನೊಂದು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇದೆ. ಶಾಕಿಂಗ್ ಏನಂದರೆ ಕೆಲವರಿಗೆ ಎಕ್ಸಾಮ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ದೇರ್ ಆರ್ ವೆರಿ ಲೆಸ್ ನಂಬರ್, ಬಟ್ ಆ ರೀತಿಯ ಮಕ್ಕಳು ಇದ್ದರು ಅಂತ. ಸರ್ ಎಕ್ಸಾಮ್ ಬರೀಬೇಕಾ, 18th ಇದೆಯಾ ಅಂತ ಆ ರೀತಿಯ ಕಲ್ಪನೆಗಳು ಇತ್ತು. ಆ್ಯಂಡ್ ವಿ ಅಂಡರ್ಸ್ಟುಡ್ ದರ್ ಇಸ್ ಎ ಲಿಟಲ್ ಬಿಗರ್ ಗ್ಯಾಪ್. ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಗ್ಯಾಪ್ ಇತ್ತು ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ. ಬಿಕಾಸ್ ಆಫ್ ದ ಕೊರೋನಾ ಕೋವಿಡ್ ಐ ಥಿಂಕ್ ವಿ ಆರ್ ಏಬಲ್ ಟು ನಾಟ್ ಏಬಲ್ ಟು ಕನೆಕ್ಟ್ ವಿತ್ ದೇರ್ ಸ್ಟೂಡೆಂಟ್ಸ್. ಒಂದು ನನಗೆ ವಿದ್ಯಾರ್ಥಿಗಳು ನಮ್ಮ ಕಾಲಿಂಗಲ್ಲಿ ಹೇಳಿದಂತೆ, ನಮ್ಮ ಟೀಚರ್ಸ್ಗಳು ಅದನ್ನು ಮಾಡಿ ಬಿಟ್ಟಿದ್ದಾರೆ, ನಮ್ಗೆ ಯಾರೂ ಇಲ್ಲ, ನೀವು ಯಾರೋ ಒಬ್ರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ಅಂತ. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ರೀಚ್. ಕೊರೋನಾದಲ್ಲಿ ಬೇರೆ ಬೇರೆ ರೀತಿಯ ಸಪೋರ್ಟ್ ಮಾಡಿದವರು ಇದ್ದಾರೆ. ತ್ರಿಷಾ ವಾಂಟೆಡ್ ಟು ಸಪೋರ್ಟ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಸೊ ನೀವೇನು ಆಬ್ಜೆಕ್ಟಿವ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ, ಪ್ರಾಬ್ಲಿ ಮೋರ್ ದನ್ ದಟ್. ವಿ ಎಕ್ಸ್ಪೆಕ್ಟೆಡ್ ಅರೌಂಡ್ 15,000 at the end. Yesterday alone we could able to collect more than 5,600, 5,500 ನಂಬರ್ಗೆ ರೀಚ್ ಆಗೋಕ್ಕಾಯ್ತು. ಇಟ್ಸ್ ಎ ಗ್ರೇಟ್ ಎಫರ್ಟ್, ಅಂಡ್ there's all a team work, and the objective is
ಅದ್ರಲ್ಲಿ ಏನಿಲ್ಲ ಅವರಿಗೆ ಮಕ್ಕಳಿಗೆ ಇದಿದೆ ಪ್ರೋಗ್ರಾಮ್ ಇದೆ ವಾಚ್ ಮಾಡಿ, ಯೂಟ್ಯೂಬಲ್ಲಿ ಇದೆ, ಫ್ರೀ ಇದೆ. ಯಾಕೆ ಸುಮ್ಮನೆ ನೀವು ಸಮಯವನ್ನು ಎಷ್ಟು ಅಂದರೆ ಇಂದುರೀತಿ ಮೇಡಮ್ ನೀವು ಕರೆಕ್ಟ್ ಮೀ, ಡೆಫಿನೆಟ್ಲಿ ಪುಸ್ತಕನ ಒಬ್ಬ ವಿದ್ಯಾರ್ಥಿ ಒಂದು ಲೆವೆಲ್ ತನಕ ಓದ್ತಾನೆ. ಎದುರುಗಡೆ ಒಬ್ರು ಟೀಚರ್ ಇದ್ರೆ ಇಂಪ್ಯಾಕ್ಟ್ ವೆರಿ ಡಿಫ್ರೆಂಟ್. ಈಗ ಇವ್ರು ಮೇಡಮ್ ಹೇಳ್ತಾ ಇಷ್ಟು ರೀಕಲೆಕ್ಟ್, ನನಗೊಬ್ರು ರಾಜೇಂದ್ರ ಅಂತ ಬಹಳ ಒಳ್ಳೆ ಇಂಗ್ಲಿಷ್ ಟೀಚರ್. ನಾನು ನಗರದಿಂದ ಶಿವಮೊಗ್ಗಕ್ಕೆ ಹೋಗೋದು, ಅಲ್ಲಿ ಹೋಗ್ತಾ ಆ ಬಸ್ಸಿನ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ 9:45ಗೆ ರೀಚ್ ಆಗ್ತಿದ್ದೆ ಕಾಲೇಜ್. ಸರ್ ಒಂದು ನಿಮಿಷ, ವಿ ಹ್ಯಾವ್ ಅ ಕಾಲ್, ವಿಲ್ ಟೇಕ್ ದ ಕಾಲ್. ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರು ಮಾತಾಡ್ತಾ ಇರೋದು? ಪ್ರತೀಕಾ. ಹಾಯ್, ಹೇಗೆ ಓದ್ತಾ ಇದ್ದೀರಿ? ಹಾ, ಓದ್ತಿದ್ದೀನಿ. ಪ್ರಿಪರೇಷನ್ ಚೆನ್ನಾಗಿದೆಯಾ? ಹಾ. ಹೌ ಕಾನ್ಫಿಡೆಂಟ್ ಯು ಆರ್? ಫುಲ್ಲಿ ಕಾನ್ಫಿಡೆಂಟ್ ಇನ್ ಕ್ರ್ಯಾಕಿಂಗ್ ದಿಸ್ ಎಕ್ಸಾಮ್? ಹಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಡುಪಿ. ಓಕೆ. ಯಾವ ಕಾಲೇಜು? KPC. ಓಕೆ, ವೆರಿ ಗುಡ್. ಗುಡ್. ಹೇಳಿ, ನಿಮ್ಮ ಪ್ರಶ್ನೆ ಏನು ಹೇಳಿ. ಎಕ್ಸ್ಪರ್ಟ್ಸ್ ಇದ್ದಾರೆ, ಪ್ರಶ್ನೆಗಳನ್ನು ಕೇಳಿ. ಹಾ ಸರ್, ಎಂತ ಅಂದ್ರೆ ಈಗ ಕ್ವಶನ್ ಪೇಪರ್ ಅಲ್ಲಿ ಇರ್ತದೆ ಕಂಟಿನ್ಯೂಸ್ ಬರಿಬೇಕಂತ, ನಾವು ಫಸ್ಟ್ ಗ್ರಾಮರ್ ಅಂತ ತಗೊಳ್ಬೋದಾ? ಓಕೆ. ನಾವೀಗ ಇದು ಬರಿತಾ ಹೋದ್ರೆ ಕ್ವಶನ್ ಆನ್ಸರ್, ಮತ್ತೆ ಗ್ರಾಮರ್ ಬರೀಲಿಕ್ಕೆ ಟೈಮ್ ಸಿಗುದಿಲ್ಲ, ಫುಲ್ ಟೆನ್ಷನ್ ಆಗ್ತದೆ. ಸೊ ಗ್ರಾಮರ್ ಫಸ್ಟ್ ಬರಿಬೋದಾ? ವ್ಯಾಲಿಡ್ ಕ್ವೆಶ್ಚನ್. ಆ್ಯಕ್ಚುಲಿ ನಿಮಗೆ ಬರೀಲಿಕ್ಕೆ ಎನಿ ಟೈಪ್ ಆಫ್ ಫ್ರೀಡಮ್ ಯು ಹ್ಯಾವ್. ಒಂದು ಅಂತ ಹೇಳಿದ್ರೆ ಈಗ ಗ್ರಾಮರ್ನ ಆ್ಯಕ್ಚುಲಿ ದೇರ್ ಆರ್ 2-3 ಪ್ಯಾಟರ್ನ್ಸ್. ಒಂದು ನಾನು ಪ್ಯಾಟರ್ನ್ ಹೇಳ್ತಾ ಹೋಗ್ತೇನೆ, ಯಾವ್ದು ಅಡಾಪ್ಟ್ ಆಗುತ್ತೆ ನೋಡಿ. ಒಂದು 1 ಮಾರ್ಕ್ ಕ್ವಶನನ್ನು ಫಸ್ಟ್ ಬರೆಯೋದು, ಮತ್ತು ಗ್ರಾಮರ್ ಪೋರ್ಷನನ್ನು ಕಂಪ್ಲೀಟ್ ಮಾಡಿ 4 and 6 ಮಾರ್ಕ್ ಬರೆಯೋದು. ಬಟ್ ಆ 4 and 6 ಮಾರ್ಕಿಗೆ ನಿಮಗೆ ಅಷ್ಟು ಪೇಷನ್ಸ್ ಬರ್ತದಾ ಇಲ್ಲೋ ಗೊತ್ತಿಲ್ಲ. ಅದ್ರ ಬದಲಿಗೆ ನಿನ್ನೆ ಮೊನ್ನೆ ರಜನಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ. ವಾಟ್ ಶೀ ಸಜೆಸ್ಟಿಂಗ್ ಇಸ್ ಗ್ರಾಮರ್ ಪೋರ್ಷನ್ ಯಾವುದು ಈಸಿ ಕಾಣ್ತದೆ ಅದನ್ನು ಅಟೆಂಪ್ಟ್ ಮಾಡಿ, ಒಂದು 2-3 ಕ್ವಶನ್ಸನ್ನು ಬರೀರಿ, ಮತ್ತೆ ಪುನಃ ಸ್ವಲ್ಪ ಗ್ರಾಮರ್ ಅಟೆಂಪ್ಟ್ ಮಾಡಿ 1-4 ಕ್ವಶನ್ಸನ್ನು ಬರೀರಿ, ಕಂಪ್ಲೀಟ್ ಮಾಡಿ. ಇದು ಮಾಡ್ಬೋದು. ನೋ ನಾಟ್ ಎಟ್ ಆಲ್. ಮಾತ್ರ ಕ್ವಶನ್ ನಂಬರ್ ಅನ್ನ ಕರೆಕ್ಟ್ ಬರೀಬೇಕು. ರೋಮನ್ ನಂಬರ್, ಕ್ವಶನ್ ನಂಬರ್, ಯಾವ್ದಾದ್ರು ಮೇನ್ ಸಬ್ ಹೆಡಿಂಗ್ಸ್, ಸಬ್ ಮೇನ್ಸ್ ಇದ್ರೆ ಅದನ್ನು ಮಾತ್ರ ಕ್ಲಾರಿಟಿಯಲ್ಲಿ ಕೊಡಿ. ನಿಮ್ಗೆ 2 ಚೇಂಜಸ್ ಹೇಳ್ತೇನೆ. ಒಂದು ಅಂತ ಹೇಳಿದ್ರೆ 1 to 12 ಕ್ವಶನ್ಸ್ ಇದೆಯಲ್ಲ, ಫಸ್ಟ್ ಇದ್ದು ಅದನ್ನ ಒಂದೇ ಕಡೆ ಬರೀಲಿಕ್ಕೆ ನೋಡಿ. ಯಾಕಂದ್ರೆ ಅದು ದಟ್ ವಿಲ್ ಕನ್ಫ್ಯೂಸ್. ಯಾಕಂದ್ರೆ ಮಕ್ಳು ಏನ್ ಮಾಡ್ತಾರೆ, ಬೇರೆ ಮಕ್ಕಳು ಒಂದು ಕ್ವಶನ್ ಅನ್ನ 3-4 ಸತಿ ಬರೆದು ದೇ ಆರ್ ಟ್ರೈಂಗ್ ಟು ಸಿ ವೆದರ್ ದೇ ವಿಲ್ ಗೆಟ್ ಒನ್ಸ್ ಮೋರ್ ದ ಮಾರ್ಕ್. ಗೊತ್ತಾಗುತ್ತೆ? ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ 1 to 12 ಕ್ವಶನ್ಸ್ ಅನ್ನು ಒಂದೇ ಕಡೆಯಲ್ಲಿ ಆದ್ರೂ ಸೀಕ್ವೆನ್ಸ್ ಆಗಿ, ಅದು ಫಸ್ಟ್ ಸೆಕೆಂಡ್ ಎಲ್ಲಿ ಬರೀತೀರಾ, ದಟ್ ಈಸ್ ಐ ಥಿಂಕ್ ಇಟ್ ಶುಡ್ ನಾಟ್ ಬಿ ಬಿಗ್ ಪ್ರಾಬ್ಲಮ್ ಫಾರ್ ಅಸ್. ಬಟ್ ಒಂದೇ ಸೀಕ್ವೆನ್ಸ್ ಅಲ್ಲಿ ಬರೀರಿ. ಮತ್ತೊಂದು ಮ್ಯಾಂಡೇಟರಿ ಆಗಿ ಕ್ವಶನ್ ಪೇಪರ್ ಅಲ್ಲಿ ಹೇಳಿದ್ದಾರೆ ನಿಮಗೆ 24th ಕ್ವಶನ್, ಐ ಆಮ್ ಸಾರಿ, 24th ಕ್ವಶನ್ ಪ್ಯಾಸೇಜ್ ಇದೆಯಲ್ವಾ, ಅದು A to J ಅನ್ನ ಹಾಗೇ ಬರಿಬೇಕು, ಒಂದೇ ಕಡೆ ಬರಿಬೇಕು. ಯು ಕಾಂಟ್ ಮಿಸ್ ದ ಪ್ಲೇಸ್. ಅದೊಂದು ಚೇಂಜ್ ಮಾಡ್ಕೊಳ್ಬೇಡಿ. ಉಳಿದದನ್ನ ನಿಮ್ಗೆ ಕರೆಕ್ಟ್ ತೋಚು, ಅಂದ್ರೆ ನಿಮ್ಗೆ ಎಲ್ಲಿ ಕಂಫರ್ಟ್ ಫೀಲ್ ಆಗುತ್ತೆ ಅಲ್ಲಿ. ಬಟ್ ಅಂತ ನಂಬರನ್ನು, ಕ್ವಶನ್ ನಂಬರನ್ನು ದಯವಿಟ್ಟು ಬರೀರಿ. ಎಷ್ಟೋ ಜನ ಬರೆಯದೆ ನಮ್ಗೆ ಮತ್ತೆ ನಾವು ಕ್ವಶನ್ ನಂಬರನ್ನು ಹುಡುಕಿ ಬರಿತೇವೆ, ನಿಮಗೆ ಮಾರ್ಕ್ ಕೊಡ್ತೇವೆ. ಇದಕ್ಕೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮಾರ್ಕ್ ಕಡಿಮೆ ಆಗುತ್ತೆ. ಐ ಹೋಪ್ ಯು ಗಾಟ್ ಮೈ ಆನ್ಸರ್. ಸಾಲ್ವ್. ಅಂದ್ರೆ ಒಟ್ಟಿಗೆ ಸೀಕ್ವೆನ್ಸ್ ಅಲ್ಲಿ ಕಂಟಿನ್ಯೂಸ್ ಇಲ್ಲದೂ ಪರವಾಗಿಲ್ಲ, ಬಟ್ ಗ್ರಾಮರ್ ತಗೊಂಡ್ರೆ ಅವೆಲ್ಲ ಒಟ್ಟಿಗೆ ಬಂದ್ರೆ ಬಿಡಿ ಬೆಟರ್ ಅಂತ. ಹೇಗೆ ನೋಡ್ತಾ ಇದ್ರಾ ಪ್ರೋಗ್ರಾಮ್, ನೋಡ್ತಾ ಇದ್ರಾ ಆಲ್ ದ ಡೇಸ್? ಓಕೆ. ಹೇಗೆ ಅನ್ಸ್ ನಿಮ್ಗೆ ಪ್ರೋಗ್ರಾಮ್, ಒಂದು ವಾರದ ಪ್ರೋಗ್ರಾಮ್? ಓಕೆ. ಥ್ಯಾಂಕ್ ಯು ಫಾರ್ ದ ಕಾಲ್. ಸ್ಟೂಡೆಂಟ್ಸ್, ಐ ಜಸ್ಟ್ ಲೈಕ್ ಟು ರಿಮೈಂಡ್, ನಮ್ಮ ನಂಬರ್ ಕೆಳಗಡೆ ಬರ್ತಾ ಇದೆ. ಯು ಕ್ಯಾನ್ ಫೀಲ್ ಫ್ರೀ ಟು ಕಾಲ್ ಅಸ್ ಫಾರ್ ಎನಿ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್ ಯು ಹ್ಯಾವ್. ಹೌದು, ಕರೆಕ್ಟ್. ಅಲ್ಲಿ ನಮ್ಮ ಟೀಚರ್ಗಳು, ಇಂಗ್ಲೀಷ್ ಟೀಚರ್ ಎಷ್ಟು ನಮ್ಮಲ್ಲಿ ಇಂಪ್ಯಾಕ್ಟ್ ಕೊಟ್ಟಿದ್ರು ಅಂದರೆ, ಅವ್ರದ್ದೊಂದು 1 ಗಂಟೆ ಸೆಷನ್ ನಾನು 9:55ಕ್ಕೆ ಎಂಡ್ ಆಗುತ್ತೆ, 9:45 ನಾನು ಬಯಸ್ಕೊಂಡು ಒಳಗೆ ಹೋಗ್ತಿದ್ದೆ. ಆಗ ಅಸ್ಟ್ರಾಲಜರ್ಸ್ ಡೇ ಅಂತ ಪಾಠ ಬಹಳ ಚೆನ್ನಾಗಿ, ಅದು ಇನ್ನೂ ನನಗೆ ನೆನಪಿದೆ. ಈ ಯಾವುದು ಚಾಪ್ಟರ್ಗಳು, ರೋಮಿಯೋ ಜೂಲಿಯಟ್, 2 Dear ಬಂದ್ರೆ ಬಹಳ ರೊಮ್ಯಾಂಟಿಕ್ ಫೀಲಲ್ಲಿ ಇದೆ ಇದೆಲ್ಲ. ಅದ್ರ ಮೊದಲು ಟೆಕ್ಸ್ಟ್ ಬುಕ್ ಐ ಹ್ಯಾಡ್ ಡನ್ ಇಟ್ ಸರ್. ಓಕೆ. ಸೊ ಸಚ್ ಅನ್ ಇಂಪ್ಯಾಕ್ಟ್ಫುಲ್ ಟೀಚರ್ಸ್, ಬಿಕಾಸ್ ಆಫ್ ದೆಮ್ ವಿ ಆರ್ ಏಬಲ್ ಟು ಡೂ ಇಟ್ ಬೆಟರ್ ಇನ್ ಅವರ್ ಲೈಫ್. ಅದಕ್ಕಾಗಿ ನಾನು ಏನು ಹೇಳ್ತಿದ್ದೆ ಅಂದರೆ, ಈ ಟಿ ವಿ ಮಾಧ್ಯಮ ಅಥವಾ ಯೂಟ್ಯೂಬ್ಗಳು, ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ, ಯು ಕ್ಯಾನ್ ಪಾಸ್, ಯು ಕ್ಯಾನ್ ರಿವೈಂಡ್, ಯು ಕ್ಯಾನ್ ಸ್ಟಾಪ್, ಯು ಕ್ಯಾನ್ ರಿರೈಟ್. ಈಗ ಕ್ಲಾಸಲ್ಲಿ ಹಾಗೆ ಆಗೋದಿಲ್ಲ. ಅದು ಟೆಕ್ನಾಲಜಿ ಅಡಾಪ್ಷನ್ ಮಾಡಿಕೊಂಡ್ರೆ ಒಳ್ಳೆದು. ಅದಕ್ಕಾಗಿ ಹುಡುಗರಿಗೆ ಒಂದು ವಾರದಲ್ಲಿ ಟೀಚರ್ಗಳು ಬೆಳಗ್ಗೆ ಸಂಜೆ ಇದ್ದಾರೆ, ಇಂದುರೀತಿ ಮೇಡಮ್ ಅವ್ರ ಮನೇಲಿದ್ದಾರೆ ಅಂದಾಗ ಆ ಫೀಲ್ ಬೇರೆ. ವೆರಿ ಗುಡ್. ಸ್ಪಂದನ ವಾಹಿನಿಯಲ್ಲಿ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ಸ್ಟೇ ಟ್ಯೂನ್ಡ್, ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್. ಥ್ಯಾಂಕ್ ಯು.